ಗುರಿಯೊಂದಿಗೆ ಬಡತನದಿಂದ ಮುಕ್ತಿ, ಹಸಿವು ಮುಕ್ತ, ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮ, ಗುಣಮಟ್ಟದ ಶಿಕ್ಷಣ, ಲಿಂಗ ಸಮಾನತೆ, ಸ್ವಚ್ಛ ನೀರು ಮತ್ತು ನೈರ್ಮಲ್ಯ, ಕೈಗೆಟಕಬಹುದಾದ ಮತ್ತು ಶುದ್ಧ ಇಂಧನ ಶಕ್ತಿ, ಗೌರವಯುತ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ, ಉದ್ಯಮ, ಆವಿಷ್ಕಾರ ಮತ್ತು ಮೂಲ ಸೌಕರ್ಯ, ಅಸಮಾನತೆಗಳ ಇಳಿಕೆ, ಸುಸ್ಥಿರ ನಗರಗಳು ಮತ್ತು ಸಮುದಾಯಗಳು, ಸುಸ್ಥಿರ ಬಳಕೆ ಮತ್ತು ಉತ್ಪಾದನೆ, ಸಂಸ್ಥೆ, ನಿಮ್ಮ ಸಮಾಜ ಸೇವೆ ಕ್ಷೇತ್ರದ ಸೇವಾ ತನ್ಮಯತೆಯನ್ನು ಗ್ರಹಿಸಿದ ಮಂಡ್ಯ ನಗರದ ಜನತಾ ಶಿಕ್ಷಣ ಟ್ರಸ್ಟ್ ವಿಶಿಷ್ಟೆ ನಿತ್ಯ ಸಚಿವ ಕೆ.ವಿ. ಶಂಕರಗೌಡರ 110ನೇ ಜನ್ಮದಿನಾಚರಣೆಯನ್ನು 2025ನೇ ಸಾಲಿನ ರಾಜ್ಯ ಮಟ್ಟದ ಕೆ.ವಿ. ಶಂಕರಗೌಡ ಮತ್ತು ಕೆ.ಎಸ್. ಸಚ್ಚಿದಾನಂದ ಸಮಾಜ ಸೇವಾ ಪ್ರಶಸ್ತಿಯನ್ನು ರೂ. 25,000 ನಗದು ಮತ್ತು ಪ್ರಶಸ್ತಿ ಪದಕ ನೀಡಿದ ಸಂಸ್ಥೆಗೂ ಭಗವಂತ ಸನ್ಮಾನಗಳನ್ನು ಉಂಟು ಮಾಡಲಿ ಎಂದು ಆಶಿಸುವ ಅಧ್ಯಕ್ಷರು ಜನತಾ ಶಿಕ್ಷಣ ಟ್ರಸ್ಟ್ ಆಸೀನರಾಗಿರುವ ಎಲ್ಲ ಅತಿಥಿ ಗಣ್ಯರು ಇದಕ್ಕೆ ಸಹಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಒಂದು ಗೀತೆಯನ್ನು ಆಡಲು ಬರೆದಿದ್ದಾರೆ ಕುರುಗಲವಾಡಿ ಮಂಜುಳಾ ಮತ್ತು ತಂಡದವರು.
ಸರ್ ಹತ್ರ ಬನ್ನಿ ಸರ್ ಹತ್ರ ನಮಗೆ ಸರ್ ನಾಟಕವನ್ನ ಬರೆದು ಕಂಪ್ಲೀಟ್ ಮಾಡೋಕ್ಕೂ ಆಗಲಿಲ್ಲ, ಅದನ್ನ ನಿರ್ದೇಶನ ಮಾಡೋಕ್ಕೂ ಆಗಲಿಲ್ಲ. ಆ ನಂತರ ಎರಡನೇ ಬಾರಿಗೆ ನಾನು ಇಲ್ಲಿ ಸರ್ವಿದ್ಯಾ ಶಾಲೆಗೆ ನಾಟಕವನ್ನ ಕಲಿಸಲಿಕ್ಕೆ ಅಂತ ಬಂದಾಗ ಈ ನಾಟಕ ಮತ್ತೆ ಟೇಕಪ್ ಆಯಿತು. ಸೊ ಪ್ರಮೋದ್ ಚಿಗ್ಗಾವ್ ಅವರು ಅದನ್ನ ನಿರ್ದೇಶನ ಮಾಡ್ತಾ ಇದ್ರು. ಆಗ ಈ ಪಾತ್ರವನ್ನ ನೀವು ಮಾಡಬೇಕು ಅಂತ ನನಗೆ ಅವಾಗ ನಿಜಕ್ಕೂ ಭಯ ಆಯಿತು. ಯಾಕೆಂದ್ರೆ ನಾನು ಸಾಕಷ್ಟು ನಾಟಕಗಳಲ್ಲಿ ಅಭಿನಯಿಸಿದ್ದೇನೆ, ಆದರೆ ಒಂದು ಬಯೋಗ್ರಫಿಯನ್ನ ಮಾಡೋದು ಬಹಳ ಸಾಹಸದ ಕೆಲಸ, ಬಹಳ ಬಹಳ ಒಂದು ರೀತಿ ಸಂಕಷ್ಟಕ್ಕೆ ತರುವಂತ ಕೆಲಸ. ಯಾಕೆಂದ್ರೆ ಅದು ಕೆ ವಿ ಶಂಕರೇಗೌಡರು ಹುಟ್ಟಿ ತಮ್ಮ ಬದುಕನ್ನ ಸವೆಸಿದ ಈ ಮಣ್ಣಲ್ಲಿ ಇಲ್ಲಿ ನಿಂತು ಅವರನ್ನೇ ಮತ್ತೆ ಅಭಿನಯಿಸಿರುವುದು, ಅದು ಅವರನ್ನ ನೋಡಿದ ಅವರಿಂದ ಇನ್ಸ್ಪೈರ್ ಆದಂತ ಸಾವಿರಾರು ಲಕ್ಷಾಂತರ ಜನರ ಎದುರಿಗೆ ಅನ್ನೋದು ಬಹಳ ದೊಡ್ಡ ಚಾಲೆಂಜ್ ಆಗಿತ್ತು ನನಗೆ. ಆದರೆ ಅವರ ಬದುಕನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಾರಂಭ